ಅನುಮಾನ ಎಷ್ಟೇ ಇರಲಿ, ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಸಾಧನೆ ಮಾಡುವ ಗುರಿ ನಿನ್ನಲ್ಲಿರಲಿ. ನಿನ್ನಲ್ಲೂ ತುಳಿಯುವವರು ಎಷ್ಟೇ ಜನ ಇರಲಿ, ಬೇಳಿಬೇಕು ಅನ್ನುವ ಮನಸ್ಸು ನಿನ್ನಲ್ಲಿರಲಿ. ಒಂದು ಕಲ್ಲು ಶಿಲೆಯಾದ್ರೆ ಆ ಕಲ್ಲನ್ನು ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಅದೇ ಮೆಟ್ಟಿಲುವಾದ್ರೆ ತುಳಿದು ಚಪ್ಪಲಿಯನ್ನು ಬಿಡ್ತಾರೆ. ನಿನ್ನ ಜೀವನವೂ ಕೂಡ ಹಾಗೆ. ನೀನು ಸಾಧಿಸಿ ತೋರಿಸಿದ್ರೆ ನಮ್ಮವರು ಅಂತ ಹೇಳ್ತಾರೆ. ಸೋತ್ರೆ ನಮ್ಮವರೇ ಚುಚ್ಚುವ ಮಾತುಗಳಿಂದ ನಮ್ಮನ್ನು ಅವಮಾನ ಮಾಡ್ತಾರೆ. ಕೆಲವು ಜನ ಮನಃಶಾಂತಿಯಿಂದ ಬದುಕ್ತಾರೆ, ಇನ್ನು ಕೆಲವು ಜನ ಇನ್ನೊಬ್ಬರ ಮನಸ್ಸನ್ನು ಒಡೆಯುತ್ತಾ ಬದುಕ್ತಾರೆ. ಇದೇ ಪ್ರಪಂಚ. ಇವರೆಲ್ಲರನ್ನೂ ನೀನು ಗೆಲ್ಲಲೇಬೇಕು. ಇಂಥ ಜನರನ್ನ ನೀನು ಸೋಲಿಸಲೇಬೇಕು. ನಿಭಾಯಿಸಲು ಯೋಗ್ಯತೆಯಿಲ್ಲದ ಮನುಷ್ಯನಿಗೆ ಅಧಿಕಾರವಾಗಲಿ ಜವಾಬ್ದಾರಿಯಾಗಲಿ ಕೊಡಬಾರದು. ಒಂದು ವೇಳೆ ಕೊಟ್ಟರೂ ಲಾಭ ಇಲ್ಲ. ಯಾಕೆಂದ್ರೆ ಬಂಗಾರವೇ ದೊಡ್ಡದು ಅಂತ ತಿಳಿದಿರುವ ಮೂರ್ಖರಿಗೆ ವಜ್ರದ ಬೆಲೆ ಗೊತ್ತಿರುವುದಿಲ್ಲ, ಗೊತ್ತಾಗುವುದೂ ಇಲ್ಲ. ಸುರಿದು ಹೋದ ಮಳೆ, ಸರಿದು ಹೋದ ಸಮಯ ಮತ್ತೆಂದಿಗೂ ಸಿಗುವುದಿಲ್ಲ. ಹಾಗಂಟ ನೀನು ಅದರೊಳಗೆ ಕಳೆದು ಹೋಗ್ಬೇಡ. ಕೈಯೊಳಗೆ ಇರಲಾರದ, ಕೈಗೆ ಸಿಗಲಾರದ ನಾಳೆಗಳೇ ಕಣ್ಣೆದುರಿಗೆ ಇರುವ ಈ ಕ್ಷಣಗಳಿಗೆ ಬದುಕುವ ಸೊಗಸು ನಿನ್ನದಾಗಿರ್ಲಿ. ಎಲ್ಲಾ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಇದ್ದುಬಿಡು. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿರುತ್ತಾರೆ, ಅವಮಾನ ಪಡುವವರು ದೂರ ಸರಿಯುತ್ತಾರೆ. ಅತಿಯಾಗಿ ಚಿಂತಿಸಿ ಹಾಳಾಗಬೇಡ. ಇನ್ನೊಬ್ಬರ ಬಾಳಿನ ಪುಸ್ತಕದಲ್ಲಿ ನೀನು ಒಂದು ಅಧ್ಯಾಯ ಅಷ್ಟೇ. ಅರ್ಥ ಆದರೂ, ಅರ್ಥ ಆಗದೇ ಇದ್ದರೂ, ಇಷ್ಟ ಆದರೂ ಆಗದೇ ಇದ್ದರೂ ಪುಟ ತಿರುಗಿಸಿಯೇ ಬಿಡ್ತಾರೆ. ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡ. ಕೆಳಗೆ ಬಿದ್ದ ಹೂವು ಮತ್ತೆ ಗಿಡ ಸೇರುವುದಿಲ್ಲ. ಅದೇ ಥರ ನೀನು ಕೂಡ ಯಾರ ಬಗ್ಗೆಯೂ ಚಿಂತಿಸಬೇಡ. ಆಶೆಗಳಿಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು. ಯಾಕೆಂದ್ರೆ ದೀರ್ಘವಾದ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನ ಮುಖ್ಯ ಆಗುತ್ತೆ. ಬದಲಾಗು. ಈ ಪ್ರಪಂಚದಲ್ಲಿ ನಿನ್ನಿಂದ ಬದಲಾವಣೆ ಆಗಬೇಕು. ನಿನಗೆ ಅವಮಾನ ಮಾಡುವವರ ಬಗ್ಗೆ ಜಗಳ ಮಾಡುವ ಬದಲು ಅವರ ಕಣ್ಣೆದುರೇ ಬೆಳೆದು ತೋರಿಸುವುದೇ ನೀನು ಅವರಿಗೆ ನೀಡುವ ಉತ್ತರ ಆಗಬೇಕು. ನೀನು ಇನ್ನೊಬ್ಬರ ಜೀವನದ ಬಗ್ಗೆ ಸುಮ್ಮನೆ ಇಲ್ಲಸಲ್ಲದ ಕಥೆಗಳನ್ನು ಕಟ್ಟಬೇಡ. ಯಾಕೆಂದ್ರೆ ನಿನ್ನ ಜೀವನದ ಬಗ್ಗೆ ಬೇರೆಯವರು ಕಾದಂಬರಿಯನ್ನೇ ಬರೆಯಬಹುದು. ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯವನ್ನು ನೀಡಿದರೂ ವ್ಯರ್ಥ. ಹಾಗೆಯೇ ನಿನ್ನ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವವರ ಜೊತೆ ಸಮಯ ಕಳೆದರೆ ನಿನ್ನ ಬದುಕು ವ್ಯರ್ಥ. ನಿನ್ನ ಮಾತನಾಡುವ ಧೈರ್ಯ ಇಲ್ಲದೇ ಇರುವ ನಾಯಿ ನರಿಗಳಂತಹ ಜನರು ಅವರ ಯೋಗ್ಯತೆಗೆ ತಕ್ಕಂತೆ ನಿನ್ನ ಬೆನ್ನು ಹಿಂದೆ ಮಾತಾಡ್ತಾರೆ. ಅಂಥವರಿಗೆ ಮಾತನಾಡುವುದಕ್ಕೆ ಒಂದು ಒಳ್ಳೆಯ ಟಾಪಿಕ್ ಅನ್ನು ಕೊಡು. ಕೊನೆಗೆ ಒಂದು ಮಾತನ್ನು ಹೇಳುತ್ತೇನೆ. ಕಷ್ಟ ಕಲಿಸುತ್ತೆ, ಸುಖ ಮೆರೆಸುತ್ತೆ. ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನಿನ್ನನ್ನು ಆಕಾಶದೆತ್ತರಕ್ಕೆ ಬೆಳೆಸುತ್ತೆ. ಇಂತಹ ಮತ್ತೊಂದು ಒಳ್ಳೆಯ ಟಾಪಿಕ್ನ ತಗೊಂಡು ನಾಳೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಮಿಸ್ ಮಾಡ್ಕೊಳ್ಬೇಡಿ. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.